Hello everyone, welcome to Sanmargaha classes. Let us see question number 15 of chapter Reproduction in Animals. What is sexual reproduction? Sexual reproduction andre ಏನು ಅಂತ ಕೇಳಿದ್ದಾರೆ. You know, in reproduction there are two types, sexual reproduction and asexual reproduction. ಇಲ್ಲಿ sexual reproduction takes place by the fusion of gametes is called sexual reproduction. ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಸ್ಪರ್ಮ್ ಅಂಡ್ ಎಗ್ ಅಂತ ಕರಿತೀವಿ. ಸಿ ದಿಸ್ ಇಸ್ ಸ್ಪರ್ಮ್ ಅಂಡ್ ದಿಸ್ ಒನ್ ಇಸ್ ಎಗ್. ಅವೆರಡು ಫ್ಯೂಸ್ ಆಗಿ ಫರ್ಟಿಲೈಸ್ ಆಗಿ ರಿಪ್ರೊಡಕ್ಷನ್ ಆಗುತ್ತಲ್ಲ ಅದನ್ನೇನಂತ ಕರಿತೀವಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಹಿಯರ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ two parents are required. One is considered as female and another one is male. But sexual reproduction ಆಯ್ತು. ಮತ್ತು ರಿಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಟೈಪ್ ಯಾವ್ದಿದೆ, ಅಸೆಕ್ಷುವಲ್ ಅಲ್ಲಿ ಗ್ಯಾಮೆಟ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ರಿಪ್ರೊಡಕ್ಷನ್. ಇಲ್ಲಿ ಏನಾಗುತ್ತೆ, ಓನ್ಲಿ ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸಿಂಗಲ್ ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಪೇರ್ ಮಾಡಿದ್ರೆ ವೇರಿಯೇಷನ್ ಇಸ್ ಹೈ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಲ್ಲಿ ಟೂ ಪೇರೆಂಟ್ ಇಂದ ಮೇಲ್ ಮತ್ತೆ ಫಿಮೇಲ್ ಇಂದ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಒಂದು ಫ್ಯೂಸ್ ಆಗಿರೋದ್ರಿಂದ ಏನಾಗುತ್ತೆ, ವೇರಿಯೇಷನ್ಸ್ ಜಾಸ್ತಿ ಬರುತ್ತೆ. ಬಟ್ ಅಸೆಕ್ಷುವಲ್ ಅಲ್ಲಿ ಹಾಗಾಗಿರೋದಿಲ್ಲ, ಸಿಂಗಲ್ ಪೇರೆಂಟ್ ಇಂದಾನೇ ನಮ್ಗೆ ಆಫ್ ಸ್ಪ್ರಿಂಗ್ ಸಿಕ್ಕಿರುತ್ತೆ. ಆ ರೀಸನ್ಗೆ ಏನಾಗಿರುತ್ತೆ, ಅಲ್ಲಿ ವೇರಿಯೇಷನ್ಸ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಾಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳಿದಾಗ ರಿಪ್ರೊಡಕ್ಷನ್ ಟೇಕ್ ಪ್ಲೇಸ್ by the fusion of gametes is called sexual reproduction. Male gamete ಯಾವುದು, sperm, female gamete egg. Thank you.